ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಇಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಸೊ ಅದರ ಭಾಗವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯದ ಬೊಕ್ಕಸದ ಹಣ ಬೇರೆ ರಾಜ್ಯದ ಚುನಾವಣೆಗೆ ಬಳಕೆ ಆಗ್ತಾ ಇದೆ, ಬಳಕೆ ಆಗಿದೆ. ಕಾಂಗ್ರೆಸ್ ಸರ್ಕಾರದಿಂದ ದಲಿತರಿಗೆ ಸೇರಿದಂತಹ ಹಣ ಲೂಟಿಯಾಗಿದೆ ಅಂತ ಹೇಳಿ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯನವರು ಸಮಾಜವಾದಿಯಲ್ಲ, ಮಜವಾದಿಯಾಗಿದ್ದಾರೆ. ಒಂದು ಕಡೆ ಮೂಡ ಹಗರಣದಲ್ಲಿ ಸಿಎಂ ಮತ್ತು ಕುಟುಂಬ ಭಾಗಿಯಾಗಿದೆ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ, ಮೂಡ ಗೋಲ್ಮಾಲ್ನಲ್ಲಿ ಸಿಎಂ ಶಾಮೀಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಪಾದಯಾತ್ರೆ ಮುಗಿಯೋದ್ರಲ್ಲೇ ಸಿಎಂ ತಲೆದಂಡ ಫಿಕ್ಸ್. ಆಡಳಿತ ಪಕ್ಷದವರೇ ವಿಪಕ್ಷದ ನಾಯಕರಿಗೆ ಪ್ರಶ್ನೆ ಕೇಳ್ತಿದ್ದಾರೆ. ವಿಷಯ ಡೈವರ್ಟ್ ಮಾಡೋದಕ್ಕೆ ಕೈ ನಾಯಕರು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದು ಸಾಧ್ಯವಾಗೋದಿಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಸೇರಿರ್ತಕ್ಕಂಥ ಹಣ ಯಾವ ರೀತಿ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು. ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಇವತ್ತು ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆ ನಡೆಸಲಿಕ್ಕೆ ಈ ಹಣವನ್ನು ಏನು ಉಪಯೋಗ ಮಾಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಮೂಡ ನೇರವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬ ಶಾಮೀಲಾಗಿದೆ. ಹಾಗಾಗಿ ಇವೆರಡರ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ಇವತ್ತೇನು ಕೈಗೊಂಡಿದ್ದೇವೆ. ಅಪ್ ಟು ಮೈಸೂರು, ಇವತ್ತು ನಿಡಘಟ್ಟದಿಂದ ಅಪ್ ಟು ಮಂಡ್ಯವರೆಗೂ ಈ ಪಾದಯಾತ್ರೆ ಸಾಗುತ್ತೆ. 100% ಇವತ್ತೇನು ಮಾನ್ಯ ಸಿದ್ದರಾಮಯ್ಯನವರು ನೇರವಾಗಿ ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಎರಡರಲ್ಲೂ ನೇರವಾಗಿ ಇವತ್ತು ಶಾಮೀಲಾಗಿರ್ತಕ್ಕಂಥದ್ದು. ಇವತ್ತು ಅವರ ತಲೆದಂಡ ಖಚಿತ. ಈ ಪಾದಯಾತ್ರೆ ಅಂತಿಮ ಆಗಸ್ಟ್ರಲ್ಲಿ 100% ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತೇವೆ. ಇಷ್ಟು ವರ್ಷಗಳ ಕಾಲ ಅಹಿಂದ ನಾಯಕ, ನಾನು ಅಹಿಂದ ವರ್ಗದ ಪರವಾಗಿ ನಿಂತಿರ್ತಕ್ಕಂಥ ನಾಯಕ ಅಂತ ಬಿಂಬಿಸ್ಕೊಂಡ್ ಬಂದಿದ್ದಾರೆ. ಇವತ್ತು ಅವರು ಸಮಾಜವಾದಿ ಅಲ್ಲ, ನಿಜಕ್ಕೂ ಕೂಡ ಅವರು ಮಜವಾದಿ ಅಂತಕ್ಕಂಥದನ್ನ ಈಗ ನಡೆದಿರ್ತಕ್ಕಂಥ ಘಟನೆ ನೋಡಿದ್ರೆ ನಿಜವೂ ಗೋಚರಿಸುತ್ತೆ. ಇವತ್ತು ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಇಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಸೊ ಅದರ ಭಾಗವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯದ ಬೊಕ್ಕಸದ ಹಣ ಬೇರೆ ರಾಜ್ಯದ ಚುನಾವಣೆಗೆ ಬಳಕೆ ಆಗ್ತಾ ಇದೆ, ಬಳಕೆ ಆಗಿದೆ. ಕಾಂಗ್ರೆಸ್ ಸರ್ಕಾರದಿಂದ ದಲಿತರಿಗೆ ಸೇರಿದಂತಹ ಹಣ ಲೂಟಿಯಾಗಿದೆ ಅಂತ ಹೇಳಿ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯನವರು ಸಮಾಜವಾದಿಯಲ್ಲ, ಮಜವಾದಿಯಾಗಿದ್ದಾರೆ. ಒಂದು ಕಡೆ ಮೂಡ ಹಗರಣದಲ್ಲಿ ಸಿಎಂ ಮತ್ತು ಕುಟುಂಬ ಭಾಗಿಯಾಗಿದೆ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ, ಮೂಡ ಗೋಲ್ಮಾಲ್ನಲ್ಲಿ ಸಿಎಂ ಶಾಮೀಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಪಾದಯಾತ್ರೆ ಮುಗಿಯೋದ್ರಲ್ಲೇ ಸಿಎಂ ತಲೆದಂಡ ಫಿಕ್ಸ್. ಆಡಳಿತ ಪಕ್ಷದವರೇ ವಿಪಕ್ಷದ ನಾಯಕರಿಗೆ ಪ್ರಶ್ನೆ ಕೇಳ್ತಿದ್ದಾರೆ. ವಿಷಯ ಡೈವರ್ಟ್ ಮಾಡೋದಕ್ಕೆ ಕೈ ನಾಯಕರು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದು ಸಾಧ್ಯವಾಗೋದಿಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಸೇರಿರ್ತಕ್ಕಂಥ ಹಣ ಯಾವ ರೀತಿ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು. ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಇವತ್ತು ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆ ನಡೆಸಲಿಕ್ಕೆ ಈ ಹಣವನ್ನು ಏನು ಉಪಯೋಗ ಮಾಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಮೂಡ ನೇರವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬ ಶಾಮೀಲಾಗಿದೆ. ಹಾಗಾಗಿ ಇವೆರಡರ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ಇವತ್ತೇನು ಕೈಗೊಂಡಿದ್ದೇವೆ. ಅಪ್ ಟು ಮೈಸೂರು, ಇವತ್ತು ನಿಡಘಟ್ಟದಿಂದ ಅಪ್ ಟು ಮಂಡ್ಯವರೆಗೂ ಈ ಪಾದಯಾತ್ರೆ ಸಾಗುತ್ತೆ. 100% ಇವತ್ತೇನು ಮಾನ್ಯ ಸಿದ್ದರಾಮಯ್ಯನವರು ನೇರವಾಗಿ ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಎರಡರಲ್ಲೂ ನೇರವಾಗಿ ಇವತ್ತು ಶಾಮೀಲಾಗಿರ್ತಕ್ಕಂಥದ್ದು. ಇವತ್ತು ಅವರ ತಲೆದಂಡ ಖಚಿತ. ಈ ಪಾದಯಾತ್ರೆ ಅಂತಿಮ ಆಗಸ್ಟ್ರಲ್ಲಿ 100% ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತೇವೆ. ಇಷ್ಟು ವರ್ಷಗಳ ಕಾಲ ಅಹಿಂದ ನಾಯಕ, ನಾನು ಅಹಿಂದ ವರ್ಗದ ಪರವಾಗಿ ನಿಂತಿರ್ತಕ್ಕಂಥ ನಾಯಕ ಅಂತ ಬಿಂಬಿಸ್ಕೊಂಡ್ ಬಂದಿದ್ದಾರೆ. ಇವತ್ತು ಅವರು ಸಮಾಜವಾದಿ ಅಲ್ಲ, ನಿಜಕ್ಕೂ ಕೂಡ ಅವರು ಮಜವಾದಿ ಅಂತಕ್ಕಂಥದನ್ನ ಈಗ ನಡೆದಿರ್ತಕ್ಕಂಥ ಘಟನೆ ನೋಡಿದ್ರೆ ನಿಜವೂ ಗೋಚರಿಸುತ್ತೆ. ಇವತ್ತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.